ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸಂಡೇ 8ನೇ ತಾರೀಕು. 2 ದಿವಸ ಕೆಲಸ ಮಾಡಿರಲಿಲ್ಲ, ಅಂದರೆ ಸ್ವಲ್ಪ ಒಂದು ಹಾಫ್ ಡೇ ಮಾಡ್ಕೊಂಡು ಹೋಗಿದ್ದೆ. ಇವತ್ತು ಸ್ಲಾಟ್ ಬುಕ್ ಮಾಡ್ಕೊತಾ ಇದ್ದೀನಿ. 7ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ ಸಾಯಂಕಾಲ 7ರಿಂದ 11, 15, ಒಂದು 2,000 ಚಿಲ್ಲರೆ ಆಗುತ್ತೆ ಅಂತ ತೋರಿಸಿರೋದು. ನೋಡೋಣ. 12 ಅವರ್ 45 ನಿಮಿಷ ಲಾಗಿನ್ ಆಗಿರಬೇಕು. ಅಂದರೆ ಅದರಲ್ಲಿ ಬ್ರೇಕ್ 10 ನಿಮಿಷ 15 ನಿಮಿಷ ಬ್ರೇಕ್ ಇರುತ್ತಲ್ಲ, ಅದನ್ನೂ ತೊಗೋತೀನಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 21,816 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ. ಇವಾಗ ಫಸ್ಟ್ ಆರ್ಡ್ರ್ ಲಾಗಿನ್ ಆಗಿದ ತಕ್ಷಣ ಬಿತ್ತು ಕೆಫೆ ಅಹಮದಾಬಾದ್ಗೆ ಡ್ರಾಪ್. ನೋಡಿ ಮತ್ತೆ ಇಲ್ಲೇ ಬರಬೇಕು, BL ರೋಡ್ ಹತ್ರ ಇಸ್ರೋ ಸಿಗ್ನಲ್ಲು. ಏನು ಮಾಡೋದು, ಅಲ್ಲಿ ಯಾರು ಇಲ್ವಾ? ಏನು ಅಲ್ಲಿಂದ ಇಲ್ಲಿಗೆ ಹಾಕಿಬಿಟ್ಟವನೆ. 80 ರೂಪಾಯಿ. 3.5 ಕಿಲೋಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟ್ರ್ ಡ್ರಾಪು. ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಯಾಕೋ ಮತ್ತೆ ಹಿಂದ್ಗಡೆ ಟೈರ್ ಎಳಿತೈತೆ ಬೇರೆ. ಅವನ ಏನಾಗತ್ತೆ ಎಲ್ಲರೂ ಮುಂದಿನ ತಿಂಗಳು ಹೊಸ ಬೈಕ್ ತೊಗೊಂಡ್ಬಿಡ್ತೀನಿ. ಯಾವ್ದಾರು ಒಂದು TVS ರೈಡರು ಅದು ಇದು ಅಂದ್ಕೊಂಡು. ನಿಮಗೆ ಯಾವ್ದಾರು ಬೆಸ್ಟ್ ಬೈಕ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡೋಣ. ಇವಾಗ ಪಿಕಪ್ ಆದ ತಕ್ಷಣ ಸಿಗ್ತೀನಿ. 4575 ಕೊಡಿ. ರೆಡಿ ಇದೆ, ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ, ಅದೇ ಕೊಡಿ. ಪಿಕಪ್ ಮಾಡ್ಕೊಂಡಿದ್ದೀನಿ. ಫಸ್ಟ್ನೇ ಆರ್ಡ್ರು ಡ್ರಾಪು. ಮತ್ತು ಇವಾಗ BL ಕಡೆ ಹೋಗ್ಬೇಕು. ವರ್ಷ ರೆಸಿಡೆನ್ಸಿ ಬಿಡಿ, ಗ್ರೌಂಡ್ ಫ್ಲೋರ್ ಇರೋದು. ನಡ್ಕೊಂಡು ಹೋಗೋಣ. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟು ವರ್ಷ ರೆಸಿಡೆನ್ಸಿಗೆ. ನೋಡೋಣ. 87 ರೂಪಾಯಿ ತೋರಿಸಿದ್ದ, ಅಷ್ಟೇ ಕೊಟ್ಬಿಟ್ಟು ನಾನು ಹೆಚ್ಚು ಕಮ್ಮಿ ಕೊಡ್ತಾನೆ. ಅಂದರೆ ಇವಾಗ IDs ಹತ್ರ ಆರ್ಡ್ರ್ ಇದೆ ಅಂತ ತೋರಿಸ್ತಾನೆ. ಎಲ್ಲಿಗೆ ಪಿಕಪ್ ಹಿಡಿತಾನೋ ಗೊತ್ತು, ನೋಡಿಲ್ಲ ಏನಾಗುತ್ತೋ. ಅಂತೂ ಇಂತೂ ಒಂದು ಆರ್ಡ್ರ್ ಕಂಪ್ಲೀಟ್ ಆಯಿತು 18 ನಿಮಿಷದಲ್ಲಿ. ಬರ್ರಿ, ಸೆಕೆಂಡ್ ಆರ್ಡ್ರ್ ಎಲ್ಲಿ ಕೊಡ್ತಾನಂತ ವೇಟ್ ಮಾಡ್ತೀನಿ. ಮೇಡಮ್ 8303 ರೆಡಿ ಇದೆ. ಎರಡನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಫುಡ್ ಪಿಕಪ್ ಆಯಿತು. ಯಾವುದೋ ಫಾರ್ಚೂನರ್ GKVK ರೋಡ್ ಕೊಟ್ಬಿಟ್ಟು ಆರ್ಡ್ರು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. D ಬ್ಲಾಕು. ಅವ್ನು ನೋಡಿ 6 ಕಿಲೋಮೀಟ್ರ್ ತೋರಿಸವನು. ಇದರಲ್ಲಿ ಏನು ಡ್ರಾಪ್ ಲೊಕೇಶನು ಅಲ್ಲಿ ಅವ್ನು ತೋರಿಸ್ಬೇಕಾದ್ರೆ ಕೊಟ್ಟಿರೋದು ನನಗೆ 5.5 ಕಿಲೋಮೀಟ್ರ್ ಪಿಕಪ್ ಡ್ರಾಪು. ಪಿಕಪ್ಗೆ ಬಂದಿರೋದು ಅರ್ಧ ಕಿಲೋಮೀಟ್ರು. ಅದು ತೋರಿಸೋದು ನೋಡಿ ಈ ಥರ. ಹೋಗೋಣ ಇರಿ, ಹೋಗೋಣ. 1.5 ಆರ್ಡ್ರ್ ಕೌಂಟ್ ಆಗುತ್ತೆ ಇದು. ತಿಂಡ್ಲುಗೆ GKVK ಬ್ಯಾಕ್ ಸೈಡಲ್ಲಿ ಕೊಟ್ಟಿರೋದು ಆರ್ಡ್ರು. ಇದನ್ನು ಹೋಗ್ಬಿಟ್ಟು ಡ್ರಾಪ್ ಕೊಡ್ತೀನಿ ಇವಾಗ. ಇಲ್ಲಿ ನೋಡಿ, ಒಂದು ಐಟಮು 189 ರೂಪಾಯಿದು ಡ್ರಾಪ್. ನೋಡಿ ಎಷ್ಟು ಕಿಲೋಮೀಟ್ರ್ ಅಂತ ಹಾಕ್ತೀನಿ ಮ್ಯಾಪು. ನೋಡಿ 16 ಕಿಲೋಮೀಟ್ರ್ ಡ್ರಾಪು. ಯಲಹಂಕ ಮುಂದೆ ರಾಜನಕುಂಟೆ ಹತ್ತತ್ರ. ಎಲ್ಲಪ್ಪ ಇದು? ಶೆಲ್ ಪೆಟ್ರೋಲ್ ಬಂಕ್ ಹತ್ತತ್ರ. ಅದು ರಾಜನಕುಂಟೆ ರೋಡಿಗೆ ಒಂದು ದೊಡ್ಡಬಳ್ಳಾಪುರ ರೋಡ್ ಹತ್ರ ಶೆಲ್ ಪೆಟ್ರೋಲ್ ಬಂಕ್ ಐತೆ, ಅಲ್ಲಿವರೆಗೂ ಆರ್ಡ್ರ್ ಬಿದ್ದೈತೆ. 16 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಇವಾಗ ಏನು ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಮತ್ತೆ ಅಲ್ಲಿ ಡ್ರಾಪ್ ಆದಮೇಲೆ ಸಿಗ್ತೀನಿ. ಇಲ್ಲಿ ಅಂಗಡಿ ಹತ್ರ ಕುತ್ಕೊಂಡಿದ್ದೆ ಟೀ ಕುಡಿಯೋಕ್ಕೆ. ರಿಟರ್ನ್ ಅಮೌಂಟ್ ಬಂತು 370 ಆರ್ಡ್ರ್ ಆಗಿದೆ. 370 ಆರ್ಡ್ರ್ ಅಂತೀನಿ, 370 ರೂಪಾಯಿ ಅಮೌಂಟ್ ಆಗಿದೆ. 1 ಅವರ್ 50 ನಿಮಿಷ ಆಯಿತು. ಇವಾಗ 80% ಇದೆ. ಇಲ್ಲಿಂದ ಮತ್ತೆ ಒಂದು 15 ಕಿಲೋಮೀಟ್ರ್ ಹೋಗ್ಬೇಕು ನಾವು ನಮ್ಮ ಝೋನ್ಗೆ ಹೋಗೋಕ್ಕೆ ಒಂದು 7-8 ಕಿಲೋಮೀಟ್ರ್ ಅಂದರೆ ಸಹಕಾರನಗರ ಝೋನ್ ಬರುತ್ತೆ. BLಗೆ ಹೋಗ್ಬೇಕಾದ್ರೆ 15 ಕಿಲೋಮೀಟ್ರ್ ಇಲ್ಲಿಂದ. ನೋಡಿರಿ ಎಷ್ಟು ಸೈಟ್ಗಳು ಖಾಲಿ ಇದೆ. ಒಂದು ಸೈಟ್ ತೊಗೋಬೇಕಂತ ಇದ್ದೀನಿ. ಯಾರಾದರೂ ಒಂದು 50 ಲಕ್ಷ ಇದ್ದರೆ ಡೊನೇಟ್ ಮಾಡಿ ನನಗೆ. ಅವ್ರಿಗೆ ಫೋನ್ ನಂಬರ್ ಕೊಟ್ಬಿಟ್ಟು ಫೋನ್ಪೇ ಹಾಕ್ಸೋತೇನೆ ಬೇಕಾರೆ. ಫೋನ್ಪೇ ಎಲ್ಲರ ಅಕೌಂಟ್ ನಂಬರ್ ಕೊಟ್ಬಿಟ್ಟು ಯಾರಾದರೂ ದಾನಕೂರು ಅವರು ಇದ್ದರೆ ತುಂಬ ಕಷ್ಟ ಬೀಳ್ತಾಯಿದ್ದೀನಿ ಸ್ವಿಗ್ಗಿದಲ್ಲಿಕ್ಕೆ. ಈ ಥರ ಎಲ್ಲರೂ ಫ್ಲಾಟ್ಗಳು ತೊಗೊಂಡ್ಬಿಟ್ಟು ಮನೆ ಕಟ್ತೀನಿ. ನೋಡಿರಿ ಎಷ್ಟು ಜಾಗ ಖಾಲಿ ಐತೆ ಇಲ್ಲಿ. ಎಕರೆ ಗಟ್ಟಲೆ ಜಾಗನೇ ಖಾಲಿ ಐತೆ. ರೈಟು ಲೆಫ್ಟು ಎಲ್ಲ ಬರೀ ಆರಾಮ್ಸರಿ ಮನೆಗಳು ಕಟ್ಕೊಂಡು ಆರಾಮ್ಸರಿ ಇರ್ಬೋದು. ಈ ಕಡೆ ಯಲಹಂಕ ಮುಂದ್ಗಡೆ ಇಲ್ಲಿ ಬಿರಿಯಾನಿ ಲೈಫಿಂದ ಆರ್ಡರ್ ಬಿದ್ದಿರೋದು ಕುಡಿಗಳು ಇನ್ಸ್ಟಾಮಟ್ ಹತ್ರ. ಇದು ಯಾವುದು ಲಕ್ನೋವಿ ಮಿನಿ ಚಿಕನ್ ಬಿರಿಯಾನಿ ಅಂತೆ. ಚಿಕನ್ ಮದಕಲ್ ಕಬಾಬ್ 5 ಪೀಸಸ್ಸು 3 ಪ್ಲೇಟು. ಇನ್ನೂ ಫುಡ್ ರೆಡಿ ಕೊಟ್ಟಿಲ್ಲ. ತಿರುಗಿ ನಾಷ್ಟಾನೇ ಮಾಡಿದೆ ನಾನು ಬಂದುಬಿಟ್ಟು. ನೋಡೋಣ, ಹೋಗ್ಬಿಟ್ಟು ಕೇಳ್ತೀನಿ ಏನಾಗುತ್ತೆ ಅಂತ. ಏನು ಇನ್ಸ್ಟಾಮಟ್ಟಲ್ಲಿ ಹುಡುಗರು ಈ ಥರ ಕೂತ್ಕೊಂಡ್ಬಿಟ್ಟವ್ರೆ. ಜಾಲಿ ಮಾಡ್ಕೊಂಡು ಒಳಗಡೆ ಹುಡುಗಿಯರು ಪ್ಯಾಕಿಂಗ್ ಮಾಡ್ತವ್ರೆ. ಹೆಣ್ಣು ಮಕ್ಕಳು ನೋಡಿರಿ, ಆ ಕಣ್ಣಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ. ಬಡ್ಡಿ ಮಕ್ಕಳಿಗೆ ಕಸ ನೋಡ್ರಿ ಹೆಂಗೆ ಹೋಗಿದವ್ರಿ. ಇಲ್ಲಿ ಕಸ ಆದ್ರೆ ನೋಡಿ ಯಪ್ಪ ಸ್ಮೆಲ್ಲು ಹೊಡಿದೈತೆ ಗಬ್ಬಂತ. ಇದ್ರೂ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಸರ್ 6887 ಐಟಮ್ ಇದೆಯಲ್ಲ ನೋಡಿ ಚೆಕ್ ಮಾಡಿ. ಲಾಸ್ಟಲ್ಲಿ ಮತ್ತೆ ಐಟಮ್ ಇಲ್ಲ ಅಂತ ಅನ್ನೋಕೆ ಹೋಗ್ಬಿಡಿ.
11 ಗಂಟೆ ಐತೆ ಟೈಮಿಂಗ್ಸು. ಅಣ್ಣ ಯಾರಾದರೂ ಇದ್ದೀರಾ? ಯಾರೂ ಇಲ್ವಲ್ಲ ರೆಸ್ಪಾನ್ಸ್ ಕೊಡೋಕ್ಕೆ. ಮೇಡಮ್ ಇದು ಐಟಮ್ ಇದೆಲ್ಲ ನೋಡ್ತೀರಾ? ಇದು ನೋಡಿ ಇಲ್ಲ ಐಟಮ್ ನೋಡಿ, ಇಲ್ಲ ಅಂತಂದರೆ ಇದನ್ನಾಗುತ್ತಲ್ಲ ಅದಕ್ಕೆ ಇದೆಯಲ್ಲ ಐಟಮು. ಓಕೆ ವೇಟ್ ಮಾಡ್ತೀನಿ, ನೋಡೋಣ ವೇಟ್ ಮಾಡೋಣ. ಇನ್ನೂ ರೆಡಿ ಕೊಟ್ಟಿಲ್ಲ ಫುಡ್ಡು. ಮೇಡಮ್ 6887 ಕೊಡಿ. 6887. ಯಾರು ಮೇಡಮ್ ಮಾತಾಡಿದ್ದು? ಏನಂತ ಮಾತಾಡಿದ್ರು? ಅವ್ರು ಎಷ್ಟೊತ್ತಾಯ್ತು ವೇಟ್ ಮಾಡಿ? ನಾವು ನೋಡಿ 25 ನಿಮಿಷ ಐತೆ. ಬಿರಿಯಾನಿ ಲೈಫು, ಬಿರಿಯಾನಿ ಲೈಫು. ಇದೇನೋ ಮಿನಿ ಚಿಕನ್ ಬಿರಿಯಾನಿ ಇದೆ ನೋಡಿ. 26 ನಿಮಿಷ ಆಯ್ತು ನೋಡಿ ಮೇಡಮ್ ಟೈಮಿಂಗ್ಸು. ಏನಿದು ಕಿಚನ್ಸ್ಗಳಲ್ಲಿ ಬಿದ್ದರೆ ಇದಂತಲೇನು ಅದೆಲ್ಲಿ ಮಾಡ್ತಾರೋ ಬಿರಿಯಾನಿನ ಬಿಸಿ ಮಾಡಿಬಿಟ್ಟು ಪ್ಯಾಕ್ ಮಾಡೋಕ್ಕೆ ಕಿಚನ್ಸ್ಗಳಲ್ಲಿ ಇಷ್ಟೊಂದು ನೋಡಿರಿ. 27 ನಿಮಿಷ ಆಯ್ತು ಇವಾಗ. ಏನು ಮಾಡೋಣ, ಎಷ್ಟೊತ್ತರೆಗೂ ವೇಟ್ ಮಾಡಿಸ್ತಾರೆ ಅವ್ರು. ನೋಡಿದ್ರೆ ಕಂಪ್ಯೂಟ್ರಲ್ಲಿ ಸುಮ್ಮನೆ ಅದು ಇದು ಅಂದ್ಕೊಂಡು ಕುಂದು ನಿಂತ್ಕೊಂಡವ್ರೆ. ಬಡ್ಡಿ ಮಕ್ಕಳು ಅದು ಪ್ಯಾಕ್ ಮಾಡೋದು ಕೊಡೋದು ಬಿಟ್ಟು ಸುಮ್ಮನೆ ಟೈಮ್ ಅಷ್ಟು. ಇಲ್ಲೇ 26 ನಿಮಿಷ 27 ನಿಮಿಷ ಆಯಿತು. ಇನ್ನೂ ಪ್ಯಾಕ್ ಮಾಡಿ ಕೊಡೋದು ಯಾವಾಗೋ? ಇವ್ರು ಕಬಾಬ್ ಪ್ಯಾಕ್ ಮಾಡಿ ಕೊಡೋದು ಯಾವಾಗ? ಇವ್ರು ನೋಡಿದ್ರೆ ರೆಡಿ ಕೊಟ್ಟಿಲ್ಲ, ವೇಟ್ ಮಾಡ್ರಿ ಅಂತವ್ರೆ. ರೆಡಿ ಕೊಡಲಿಲ್ಲ ಅಂದ್ರೆ ಅಲ್ಲಿವರೆಗೂ ಹಂಗೆ ನೀವು ಕುತ್ಕೊಳ್ಳೋಕ್ಕಾಗತ್ತಾ? 3 ಜನ ಇದ್ದಾರಂತೆ. ಅದು ದೊಡ್ಡ ಬಲ್ಕ್ ಆರ್ಡ್ರ್ ಬಂದಿತ್ತು, ಒಂದು 100 ಏನೋ ರೋಲ್ದು. ಅದು ಪ್ಯಾಕ್ ಮಾಡೋಕ್ಕೆ ಎಲ್ಲರೂ ಹೋಗ್ಬಿಟ್ಟವ್ರೆ. ಇಲ್ಲಿ ನಮಗೆ ಇವಾಗ ವೇಟ್ ಮಾಡಿಸ್ತವ್ರೆ. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ರೆಡಿ ಕೊಡೋರ್ಗೂ ಸುಮ್ಮನೆ ಇರಬೇಕು. ರೆಡಿ ಕೊಟ್ಟಿದ್ದಾದ್ಮೇಲೆ ಮಾತಾಡ್ತೀನಿ. ಕೊಡೋರ್ಗೂ ಏನೇನು ಮಾತಾಡೋದು? ರೆಡಿ ಕೊಟ್ಟಿದ್ರೆ ಮಾತಾಡ್ಬೋದು, ರೆಡಿನೂ ಕೊಟ್ಟಿಲ್ಲ ನಮಗೂ ವೇಟ್. ನೋಡಿರಿ ಎಷ್ಟು ಯಾವಾಗ ಬಿರಿಯಾನಿ ಪ್ಯಾಕ್ ಮಾಡಿ ಕೊಡೋದು ಅವನು. ತೊಗೊಂಡು ಬಿಟ್ಟು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ವೇಟ್ ಮಾಡೋಣ. 11:20 ಆಗಿದೆ ಟೈಮಿಂಗ್ಸು. 11:10 ನಿಮಿಷ ಅಂದರೆ ಅದು 11 ಫಸ್ಟಿಗೆ ಆರ್ಡ್ರ್ ಬಿದ್ದಿತ್ತು ಇದು ನನಗೆ. ನೋಡಿ ಇನ್ನೊಂದು ನಿಮಿಷ ಆದರೆ 40 ನಿಮಿಷ. ಬರೀ ಏನು 3 ಬಿರಿಯಾನಿ ಮಾಡೋಕ್ಕೆ ಇಷ್ಟೊತ್ತು ಮಾಡ್ತಾವ್ರೆ. ಇವ್ರಿಗೆ ಯಾವುದರಿಂದ ಒಗಿಬೇಕು ಗೊತ್ತಾಗ್ತಲ್ಲ. ಬರೀ 3 ಬಿರಿಯಾನಿ ಬಿಸಿ ಮಾಡಿಬಿಟ್ಟು ಪ್ಯಾಕ್ ಮಾಡೋಕ್ಕೆ ಇಷ್ಟೊತ್ತರ ಮಾಡಿದ್ರೆ ಹೆಂಗೆ ಇವರು? ಒಂದು ಪ್ಯಾಕ್ ಮಾಡ್ತಾನೆ ಸಿಸ್ಟಮ್ ನೋಡ್ತಾನೆ, ಒಂದು ಪ್ಯಾಕ್ ಮಾಡ್ತಾನೆ ಸಿಸ್ಟಮ್ ಮಾಡ್ತಾನೆ. ಒಟ್ಟಿಗೆ ನೋಡಿಬಿಟ್ಟು ಪ್ಯಾಕ್ ಮಾಡೋಕ್ಕಾಗಲ್ವ ಅಂತೀನಿ. ಅಂಥವ್ರು ಅದರಪ್ಪ ಈಟ್ ಫೀಟಲ್ಲಿ ರೆಬಲ್ ಫುಡ್ಸು, ಈಸಿ ಬಿಟ್ಟು ಸಿಕ್ಕಾಪಟ್ಟೆ ತಲೆನೋ ಇವ್ರದ್ದು. ನೋಡ್ರಿ ಇವಾಗ ಇದು ನಾನು ಪ್ಯಾಕ್ ಮಾಡ್ತಾಯಿದ್ದೀನಂತೆ. ಅವಾಗಿಂದ ಬೇರೆಯವ್ರದ್ದೇ ಪ್ಯಾಕ್ ಮಾಡಿದ್ರು ಇವರು ಮೇಡಮ್ ಅವ್ರಿಗೆ ಹೇಳಿ ಸಾಕಾಯಿತು ನಮಗಂತ್ರೂ. ಅದನ್ನೇ ಹೇಳ್ತಾಯಿದ್ರೆ ಮೇಡಮ್ ಅರ್ಧ ಗಂಟೆಯಿಂದ. ಗಂಡು ಮಕ್ಕಳಾಗಿದ್ರೆ ಏನೋ ಮಾತಾಡ್ಬೋದು, ಹೆಣ್ಮಕ್ಳ ಹತ್ರ ಗಲಾಟೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಸುಮ್ಮನೆ ಇದ್ದೀವಿ. ನೋಡೋಣ ಇನ್ನೂ ಎಷ್ಟು ನಿಮಿಷ ಮಾಡ್ತಾರೆ ಅಂತ. ಕರೆಕ್ಟಾಗಿ 40 ನಿಮಿಷ ಆಯ್ತು ನೋಡಿ. ಇನ್ನೊಂದು 6-7 ಸೆಕೆಂಡಲ್ಲಿ 40 ನಿಮಿಷ 3 ಬಿರಿಯಾನಿಗೆ. ಈ ಥರ 3 ಬಿರಿಯಾನಿ ಕಸ್ಟಮರ್ಗೆ ಏನಂತ ಹೇಳೋದು? ಇವ್ರು ಮಾಡೋ ಒಂದೊಂದು ಗಣಗದ್ರ ಕೆಲಸಕ್ಕೆ ಇಷ್ಟು ಲೇಟಾಗಿ ಮಾಡ್ತಾರಂತ ಗೊತ್ತಾಗಲ್ಲ ನಮಗಂದ್ರೂ. ಯಪ್ಪ ಏನೋ ಬೂಸ್ಟ್ ಬೇರೆ ಆನ್ ಮಾಡಿದ್ದ, ಅದ್ರೂ ಮುಗೀತು. ಬೂಸ್ಟೇ ಆಫ್ ಮಾಡಿಬಿಟ್ಟು ಅವ್ನು ಮುಗೀತು ನೋಡಿ. ಬೂಸ್ಟಲ್ಲೇ ಎಷ್ಟು? ಬೂಸ್ಟಲ್ಲಿ ಒಂದು 2-3 ಆರ್ಡ್ರ್ ಏನು 1000 ರೂಪಾಯಿ ಆಗಿಬಿಟ್ಟೈತೆ. ರೆಫಲ್ ಮಾಡಿದ್ದು ಒಬ್ರದ್ದು ಬಂದಿದೆ ಬೋನಸ್ಸು 350 ರೂಪಾಯಿ. ಅವ್ರು ಯಾರೂ ಕೆಲಸನೇ ಮಾಡ್ತಾಯಿಲ್ಲ ನೋಡಿ. ಒಬ್ಬರು ಮುಗೀತು, ಎಕ್ಸ್ಪೈರ್ಟು. ಬರ್ತಾರೆ, ಒಂದು 10 ಆರ್ಡ್ರ್ ಹೊಡಿತಾರೆ, ಮಾಡಲ್ಲ, ಹೋಗಿಬಿಡ್ತಾರೆ. ಏನು ಮಾಡೋದು? ನಮ್ಮದೇನಾ ಮೇಡಮ್? 6887 ಇವಾಗ ಕೊಟ್ಟರು. ಅಮ್ಮ ತಾಯಿ ನಿನಗೆ ನಮಸ್ಕಾರ. ಒಂದು ಅಯ್ಯಪ್ಪ 9773 41 ನಿಮಿಷ ವೇಟಿಂಗ್ ಚಾರ್ಜಸ್ ಎಷ್ಟು ಕೊಡ್ತಾನೆ ನೋಡೋಣ. ನೋಡ್ರಿ ಇಂಥ ಗಲೀಜುಗಳು. ಇವರು ಕ್ಲೀನ್ರ್ ಮಾಡಿಸ್ರಿ. ಅದು ಫಸ್ಟು 8 ಫೀಟ್ ಕುಡಿಗೇಳಿ ಸಿಗ್ನಲಲ್ಲಿ ಇರೋದು. ಇವಾಗ ನಂದು ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಟೋಟಲ್ ಅಂದರೆ ಅದು ರೆಫರ್ 350 ರೂಪಾಯಿ ಸೇರಿಬಿಟ್ಟು ಟೋಟಲ್ 1300 ರೂಪಾಯಿ ಆಗಿದೆ. ಪ್ಲಸ್ 170 ರೂಪಾಯಿ ಮ್ಯಾಕ್ಸ್ ಬೋನಸ್ ಇರೋದು. 6 ಅವರ್ 40 ನಿಮಿಷ ಡ್ಯೂಟಿ ಮಾಡ್ತಾಯಿದ್ದೀನಿ. ಆದರೆ ಟಾರ್ಗೆಟ್ ಬಂದುಬಿಟ್ಟು 14 ಆರ್ಡ್ರ್ ಆಗಿದೆ. ಇನ್ನೂ ಬೇಕಾದ್ರೆ 11-12 ಆರ್ಡ್ರ್ ಬೇಕು ಫಸ್ಟ್ ಟಾರ್ಗೆಟ್ಗೆ. ಇವಾಗ ಪಿಕಪ್ ಹೇಳಿದವ್ರು ಕಾಮ್ಗೂಡು ಹೇಳಿ ಅಲ್ಲೇ ಇದ್ದೀನಿ. 4 ಕಿಲೋಮೀಟ್ರ್ ಪಿಕಪ್ ಹೇಳ್ದವಣ್ಣ ಜಾಳಲ್ಲಿ. ಇದಕ್ಕೆ ಯಾವುದೋ ಪೈಪ್ಲೈನ್ ರೋಡು, ದಾಸರಹಳ್ಳಿ ಪೈಪ್ಲೈನ್ ರೋಡಿಗೆ ಮಲಬಾರ್ ಕಿಚನ್ ಅಂತೆ. ಅಲ್ಲಿಂದ ಡ್ರಾಪ್ ಎಲ್ಲಿ ಗೊತ್ತಾ? ಹೆಬ್ಬಾಳ ಪೊಲೀಸ್ ಕ್ವಾರ್ಟರ್ಸು ಡ್ರಾಪು. ಅಲ್ಲಿಂದ ಹೆಬ್ಬಾಳದಲ್ಲಿರೋ ಪೊಲೀಸ್ ಕ್ವಾರ್ಟರ್ಸ್ಗೆ ಡ್ರಾಪ್ ಇರೋದು ನೋಡ್ರಿ.
ಈ ಥರ ಲಾಂಗ್ ಹೇಳಿದ್ರೆ ಹೆಂಗೆ ಪಿಕಪ್ಪು ಏನು ಅರ್ನಿಂಗ್ಸ್ ಆಗ್ತೈತೆ, ಆದರೆ ಆರ್ಡ್ರ್ ಲೆಕ್ಕ ಆಗ್ತಾಯಿಲ್ಲ ಅಷ್ಟೇ. ಆಗುತ್ತೆ ಎಷ್ಟಾಗತ್ತೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಷ್ಟೇ. ಆರಾಮಾಗಿ ಡ್ಯೂಟಿ ಮಾಡ್ತಾಯಿದ್ದೀನಿ. 20-30 ಸ್ಪೀಡ್ ಗಾಡಿ ನೋಡಿ, ಬರೀ 30 ಸ್ಪೀಡ್ ಗಾಡಿ ನಂದು. ಯಾಕಂದರೆ ಬ್ರೇಕ್ ಅದು ಪ್ರಾಬ್ಲಮ್ ಆಗಿದೆಯಲ್ಲ, ಅದಕ್ಕೆ ಸುಮ್ಮನೆ ಆರಾಮಾಗಿ ಓಡಿಸ್ಕೊಂಡಿದ್ದೀನಿ ನಾನು. ಯಾವ ತಲೆ ತಾಪಿಲ್ಲ ಏನಿಲ್ಲ. ಇವತ್ತು ನ್ಯೂ BL ರೋಡಲ್ಲಿ ಬರ್ಗರ್ ಮ್ಯಾನಿಂದ ಆರ್ಡ್ರ್ ಬಿದ್ದಿರೋದು ಫಸ್ಟ್ ಟೈಮ್. ಇಲ್ಲ, ಇವತ್ತೇ ಫಸ್ಟ್ ಟೈಮ್ ಬಿದ್ದಿತ್ತಲ್ಲ, ಅದಕ್ಕೆ ಕೇಳಿದಣ್ಣ. ಎಷ್ಟು 4 ಮಂತ್ಸ್ ಆಯ್ತಾ ಓಪನ್ ಆಗಿ? ಹೌದಾ, ಸರಿ ಅಣ್ಣ, ಥ್ಯಾಂಕ್ ಯು. ನೋಡಿರಿ, ಬರ್ಗರ್ ಮ್ಯಾನ್, ಬರ್ಗರ್ ಕಿಂಗ್ ಬೇರೆ, ಬರ್ಗರ್ ಬೇರೆ. ಸಾರಿ, ಬರ್ಗರ್ ಮ್ಯಾನ್ ಅಂತ ಇದು. ಬರ್ಗರ್ ಕಿಂಗ್ ಬೇರೆ ಆಯಿತು, ಬರ್ಗರ್ ಮ್ಯಾನ್ ಬೇರೆ ಇದು. ಏನಾದರೂ ಆಗಲಿ ಬ್ರಿಗೇಟು ಇದಕ್ಕೆ ಬಿದ್ದಿರೋ HMTಗೆ. ಬನ್ನಿ ಹೋಗೋಣ ಡ್ರಾಪ್ ಕೊಡೋಕ್ಕೆ. ಹಾಂ, ಹೌದು ಥ್ಯಾಂಕ್ ಯು. ಸುಭಾಷ್ ಜಾಧವ್ ಅಂತ. ಹೌದಾ, ಎಲ್ಲ ಡೆಲಿವರಿ ಬಗ್ಗೆ ಮಾಡೋದಲ್ಲ, ಅದಕ್ಕೆ ಕೇಳಿದ್ವಿ. ಇವಾಗ ನೋಡಿದೆ, ಅದಕ್ಕೆ ಕೇಳಿದ್ದು. ಹೌದಾ, ಊಟನಾ? ಹೌದಾ, ಏನಿದು ಸ್ಟಿಕ್ಕರ್ ಕೊಡಿ ನೋಡೋಣ. ಯಾವುದು ಲೇಡೀಸ್ದ ಇದು? ಬೇಡ ಬಿಡಿ, ಹಾಗಾದ್ರೆ ನಾವು ಜೆಂಟ್ಸು. ಸರಿ, ಹುಷಾರು, ಬಾಯ್. ಅದು ಓಕೆ, ಇದನ್ನಾಗಲ್ವಾ ಸೆಕೆ ಜಾಸ್ತಿ? ಹೌದಾ, ಸರಿ ಆಯ್ತು ತಗೊಳ್ಳಿ ಅಣ್ಣ, ಹುಷಾರಾಗಿ. ಗ್ರೇಟು. ಇವಾಗಿಲ್ಲಿ ಶಿವಾಜಿನಗರದಲ್ಲಿ ಯಾವ ಥರ ಕೈ ಚೀಲಲ್ಲಿ ಪ್ಯಾಕ್ ಮಾಡಿಕೊಟ್ಟಾರೆ ನೋಡಿ, ಎಂಥ ಕವರ್ ಇದು. ಪರವಾಗಿಲ್ಲ, ಪ್ಲಾಸ್ಟಿಕ್ ಐತೆ, ಬೆಸ್ಟ್ ಐತೆ. ನಮ್ಮ ಸೈಡ್ ಗೊಬ್ಬರ ಚೀಲ ಇರುತ್ತೆ, ನಮ್ಮ ಹಳ್ಳಿ ಸೈಡ್ ಅದು ಆ ಥರ ಗೊಬ್ಬರ ಚೀಲಲ್ಲಿ ಪ್ಯಾಕ್ ಮಾಡಿಕೊಟ್ಟವ್ರೆ. ಅದೇನಾದರೂ ಇರಲಿ ಬಿಡಿ. ಆರ್ಡ್ರ್ ಕೊಟ್ರ 9389 ಪಿಕಪ್ ಆಯಿತು. ಡ್ರಾಪು ಎಲ್ಲಿದು? ಇರಿ, ಡ್ರಾಪ್ ಇಲ್ಲಿ ನೋಡೇ ಬಿಡೋಣ. ಅದನ್ನು ಏನಿದು ಈ ಥರ ಪ್ಯಾಕ್ ಮಾಡಿಕೊಟ್ಟವ್ರೆ, ಗೋಧಿ ಚೀಲ ಥರ, ಇದ್ರ ಥರ ಹಿರಿಯ ಚೀಲ ಥರ. 2nd ಫ್ಲೋರು, ಅಂಬೇಡ್ಕರ್ ಕಾಲೇಜ್ ರೋಡ್, ಶಾಪೂರ್. ಬರ್ರಿ ಹೋಗೋಣ. ಇವಾಗ ನಂದು ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಇನ್ನೂ ಬೇಕಾಗಿರೋದು 11 ಆರ್ಡ್ರು. ಎಷ್ಟೋ ಪಾರ್ನಿಂಗ್ಸ್ ಆಗಿದೆ. 2152 ಪ್ಲಸ್ 70 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ಎಷ್ಟು 5 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಎದು ಕೊಟ್ಟ ಅಂತ ಗೊತ್ತಾಗ್ತಲ್ಲ. ಇರಿ, ಇನ್ನೂ ಎಷ್ಟು ಆರ್ಡ್ರ್ ಬೇಕಾಗಿರೋದು ನಾನು ನೋಡ್ತೀನಿ. ಯಾವುದೋ ಡೆಲಿ ಇದು ಎಲ್ಲೈತಪ್ಪ. ಇನ್ನು 37 ಟಾರ್ಗೆಟ್ಗೆ ಇನ್ನೂ 11 ಆರ್ಡ್ರ್ ಹೊಡಿಬೇಕಾಗೈತೆ. ಅದು ಯಾವಾಗ ಓಡಿಸ್ತಾನೋ ಗೊತ್ತಿಲ್ಲಪ್ಪ. 11 ಆರ್ಡ್ರ್ ಹೊಡಿಬೇಕು. ಯಪ್ಪ ದೇವ್ರೇ, ಇವಾಗ 7 ಗಂಟೆ ಆಗಿದೆ. 75 ರೂಪಾಯಿ ಮ್ಯಾಕ್ಸ್ ಬೋನಸ್ ಇರೋದು ಇಲ್ಲಿ ತೋರಿಸಿರೋದು. ಇಲ್ಲ 5 ರೂಪಾಯಿ ಎಕ್ಸ್ಟ್ರಾ ಯಾಕೆ ಕೊಟ್ಟ ಅಂತ ನಮ್ಮ ತಾಯಿನೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದು ಯಾಕೆ ಇವತ್ತು ಕೊಟ್ಟ ಅಂತ ಗೊತ್ತಿಲ್ಲ. ನೋಡೋಣ. ಇವಾಗ ನಾಗವಾರದಲ್ಲಿದ್ದೀನಿ, RT ನಗರ ಕಡೆ ಹೋಗೋಣ ಫಸ್ಟ್ ಇಲ್ಲಿಂದ. ಟೈಮಿಂಗ್ಸು 9:30 ಗಂಟೆ ಆಗಿರೋದು ಆಲ್ಮೋಸ್ಟ್. ಇನ್ನೂ 5 ಆರ್ಡ್ರ್ ಹೊಡಿಬೇಕಾಗಿರೋದು. ಯಾವಾಗ ಟಾರ್ಗೆಟ್ ಮುಗಿಯುತ್ತೋ ಗೊತ್ತಿಲ್ಲ. ಸರ್ 6520 ಕೊಡಿ, ರೆಡಿ ಇದೆ. 6520 ಇದು ವಸಂತನಗರ ಡ್ರಾಪ್ ಇರೋದು. ಎಲ್ಲಿ ಕೊಡ್ತಾನೋ ಯಾರಿಗೆ ಗೊತ್ತಪ್ಪ, ಏನು ಆರ್ಡ್ರ್ ಕೊಡ್ತಾನೋ ಅಂತ ಗೊತ್ತಾಗ್ತಲ್ಲ. ಕೊಡೋಣ. 6955 ಇಲ್ಲಿಂದ 3.5 ಕಿಲೋಮೀಟ್ರು, ಮತ್ತೆ 3.5 ಕಿಲೋಮೀಟ್ರು ಇವಾಗ ಮತ್ತೆ ಹೋಗ್ಬೇಕು. ಇಲ್ಲಿಗೆ ವಸಂತನಗರ ಇರೋದು ಕರೆಕ್ಟಾಗಿ. ನೋಡ್ರಿ, ಇದು ಸಿಗ್ತೀನಿ ಲಾಸ್ಟಲ್ಲಿ, ಕೊನೆಯಲ್ಲಿ ಸಿಗ್ತೀನಿ. ಇವಾಗ ಟೈಮು 10:34 ಆಗಿದೆ. ಲಾಸ್ಟ್ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ A2Bಗೆ. 37ನೇ ಆರ್ಡ್ರ್ ಇವತ್ತಿಂದು. ಡ್ರಾಪ್ ಎಲ್ಲಪ್ಪ ಅಂದರೆ ಮತ್ತೆ ಕೆರೆಗೆ ಡ್ರಾಪ್ ಇರೋದು. ಹೋಗೋಣ ಡ್ರಾಪ್ ಕೊಡೋಕ್ಕೆ. ಬೇಗ ಇದನ್ನು ಕೊಟ್ಬಿಟ್ಟು ಕಿಲೋಮೀಟರ್ಸ್ ಎಲ್ಲ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಇವಾಗ ಲಾಸ್ಟ್ ಆರ್ಡ್ರ್ ಕೊಡ್ತಾಯಿದ್ದೀನಿ. ಡ್ರಾಪ್ ಆಗೋ ಬೇಗ ಆಗೋ. ಇದೊಂದು ಬೇರೆ ಎಲ್ಲಪ್ಪ ಓಪನ್ ಆಗಿಬಿಡತ್ತಪ್ಪ. ಡ್ಯೂಟಿ ಆಫ್ ಮಾಡೋ ಟೈಮಲ್ಲೇ ಇದೊಂದು ತಲೆನೋ ನಮಗೆ. ಗೋ ಆಫ್ಲೈನು. ಒಬ್ಬ ಆಫ್ಲೈನ್ ಆಯಿತು ಕರೆಕ್ಟಾಗಿ. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 2828 ಪ್ಲಸ್ 285. ಇಲ್ಲಿ ನೋಡಿದ್ರೆ 323 ರೂಪಾಯಿ ತೋರಿಸೈತೆ. ಗೊತ್ತಿಲ್ಲ. 15 ಅವರ್ 21 ನಿಮಿಷ 37 ಆರ್ಡರ್ ಹೊಡಿದ್ದೀನಿ ಕರೆಕ್ಟಾಗಿ. ಇರೋ ಲಾಗಿನ್ ಅವರ್ಸ್ ಕರೆಕ್ಟಾಗಿ ನೋಡ್ತೀನಿ ರೀ ಫಸ್ಟು. ಕರೆಕ್ಟಾಗಿ 12ರಿಂದ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಲಾಗಿನ್ ಮಾಡಿ ಲಾಗೌಟ್ ಮಾಡಿದ್ನಲ್ಲ ಒಂದು 5-10 ನಿಮಿಷ. ಕರೆಕ್ಟಾಗಿ 45 ಗಂಟೆಗೆ ಆಗಿದೆ. ಟೋಟಲ್ ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 22,057 ಕಿಲೋಮೀಟ್ರು. ಬೆಳಗ್ಗೆ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 21,816 ಕಿಲೋಮೀಟ್ರ್ ಆಗಿತ್ತು. ಇವಾಗ 22,057 ಕಿಲೋಮೀಟ್ರು, 241 ಕಿಲೋಮೀಟ್ರು. ಇಡೀ ಅಮೌಂಟ್ ಲೆಕ್ಕ ಹಾಕೋಣ. ಇವಾಗ 2028 ಪ್ಲಸ್ ಇದು ಕ್ಯಾಲ್ಕುಲೇಟ್ ಮ್ಯಾಕ್ಸ್ ಬೋನಸ್ 323 ರೂಪಾಯಿ ತೊಗೊಳ್ಳೋಣ. ಇರಿ ನೋಡೋಣ. 323 ಪ್ಲಸ್ 525 3676 ಮೈನಸ್ಸು ಇದರಲ್ಲಿರೋದು ರೆಫರಲ್ ಬಂದಿತ್ತಲ್ಲ 350 ರೂಪಾಯಿ. ಇವತ್ತಿನ ಅರ್ನಿಂಗ್ಸು 3326 ರೂಪಾಯಿ ಆಗೈತೆ. ಪರವಾಗಿಲ್ಲ, ಚೆನ್ನಾಗಾಗಿದೆ ಅರ್ನಿಂಗ್ಸು. ಮತ್ತು ನೀವು ಸಂಡೇ ಹೊಡೆದ್ರೆ ಅದು ಎಷ್ಟು ಅವರ್ ಗೊತ್ತಾ ಲಾಗಿನ್ ಆಗಿರೋದು ನಂದು ಇವತ್ತು? 15:30 ಗಂಟೆ ಲಾಗಿನ್ ಆಗಿದ್ದೀನಿ ಆಲ್ಮೋಸ್ಟು. ಸೊ
ಸುಮ್ಮನೆ ನಾವು ಕಂಟಿನ್ಯೂ ಬರೀ 37 ಆರ್ಡ್ರ್ ಹೊಡಿಯೋಕ್ಕೆ ನನಗೆ ಇಷ್ಟೊಂದು ಬೇಕಾಯಿತು. ಆಲ್ಮೋಸ್ಟ್ ಇಷ್ಟೊಂದು ನಾನು ಕಂಟಿನ್ಯೂ ಏನಾದ್ರು ಮಾಡಿದ್ರೆ ಒಂದೊಂದು ಟೈಮಲ್ಲಿ ಗಾಡಿ ಚೆನ್ನಾಗಿದ್ದರೆ, ಇದು ಬ್ರೇಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ಕಾರಣ ನನಗೆ ಗಾಡಿ ಆಲ್ಮೋಸ್ಟ್ ಇಷ್ಟೇ ಸ್ಲೋ ನೋಡಿ. 30 ಸ್ಪೀಡ್ ಜಾಸ್ತಿ ಸ್ಪೀಡ್ ಹೊಡಿತಾರಲ್ಲ ಮುಂಚೆ 60, 70, 80, 90 ಈ ಥರ ರುಚಿ ಆಗಿಬಿಟ್ಟಿರ್ತೀನಿ ಗಾಡಿ ಮೇಲೆ. ಇವತ್ತು ಫುಲ್ ಸ್ಲೋ ಆಗಿ ಮಾಡಿದ್ನಲ್ಲ, ಅದಕ್ಕೆ ಅರ್ನಿಂಗ್ಸು ಸಾರಿ ಟಾರ್ಗೆಟ್ ಆಯಿತು ಲಾಸ್ಟಲ್ಲಿ. ಹೆಂಗೆ ಮಾಡಿ 10:45 ಗಂಟೆಗೆ ಕಂಪ್ಲೀಟ್ ಮಾಡಿಬಿಟ್ಟೆ. ಒಟ್ಟಿನಲ್ಲಿ ಆಯ್ತಲ್ಲ ಸಾಕಪ್ಪ ಅಂತ ಇದೆ. ಆಗುತ್ತೋ ಇಲ್ಲ ಅಂದ್ಕೊಂಡು ಮಾಡಿರೋದು. ಪಿಕಪ್ಪು ಜಾಸ್ತಿ ಹೇಳ್ತಾ ಇದ್ದ. ನಾನು ಹೋಗ್ತಾ ಇರೋದು 30 ಸ್ಪೀಡು ಇಲ್ಲ 25 ಸ್ಪೀಡೆಲ್ಲ ಗಾಡಿ ಓಡಿಸಿದ್ದೀನಿ ಇವತ್ತು. 17 ಕಿಲೋಮೀಟ್ರ್ ಬಂದ್ರೂ 25 ಸ್ಪೀಡು 30 ಸ್ಪೀಡು. ಇಲ್ಲೇ ಲೋಕಲ್ ಪಕ್ಕದಲ್ಲಿ ಬಿದ್ರೂ 25-30 ಸ್ಪೀಡು. ನೋಡಿರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ನಾಳೆ ಸಿಗುವ.